ನಾನು ಐ ಡೆಫಿನೆಟ್ಲಿ ಬಿಲೀವ್ ಅವರ್ ಪಾಲಿಸಿ ಮೇಕಿಂಗ್ ಈಸ್ ಡೆಡ್ ದಟ್ಸ್ ವಾಟ್ ಐ ಬಿಲೀವ್. ವ್ಯವಸಾಯನ ಯಾರಿಗೂ ಅರ್ಥ ಆಗಿಲ್ಲ. ದೇ ಬಿಲೀವ್ ಇಟ್ಸ್ ಲಾಟ್ ಆಫ್ ರಿಸ್ಕ್. ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇಲ್ಲ ವ್ಯವಸಾಯದಲ್ಲಿ. ಇನ್ಪುಟ್ ಸೈಡ್ ಆಗ್ತಾ ಇದೆ, ಸೀಡ್ಸ್ ಅಲ್ಲಿ ಆಗ್ತಾ ಇದೆ, ಕೆಮಿಕಲ್ಸ್ ಅಲ್ಲಿ ಆಗ್ತಾ ಇದೆ, ಡ್ರೋನ್ಸ್ ಅಲ್ಲಿ ಆಗ್ತಾ ಇದೆ, ಅಲ್ಲಿ ಆಗ್ತಾ ಇದೆ. ಔಟ್ಪುಟ್ ಅಲ್ಲಿ ಆಗ್ತಾ ಇದೆ ಅಂದರೆ ಪೋಸ್ಟ್ ಹಾರ್ವೆಸ್ಟ್. ಅದಕ್ಕೆ ತಗೊಂಡು ನೀನು ವ್ಯಾಲ್ಯೂ ಅಡಿಷನ್ ಮಾಡಿ ಒಳ್ಳೆ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ರೆ ಆಗ್ತಾ ಇದೆ. ಅದು ಇನ್ವೆಸ್ಟರ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ಪುಟ್ಟು ಮತ್ತು ಪೋಸ್ಟ್ ಹಾರ್ವೆಸ್ಟ್. ಆದರೆ ಮಧ್ಯದಲ್ಲಿ ರಿಸ್ಕಿ ಪೀಸ್ ಇದೆಯಲ್ಲ, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ಅಕ್ಷಕಲ್ಪ ರಿಸ್ಕಿ ಪೀಸಲ್ಲಿ ಕೂತ್ಕೊಂಡಿದೆ. ನಿಮ್ಗೆ ಒಂದು ಉದಾಹರಣೆ ಹೇಳಿದೆ, ನಿಮಗೂ ಶಾಕ್ ಆಗ್ಬೋದು. ಫಸ್ಟ್ 9 years 2010 to 2019 ವಿ ವೆಂಟ್ ಸಿಕ್ಸ್ ಟೈಮ್ಸ್ ಕ್ಲೋಸ್ ಟು ಬ್ಯಾಂಕ್ರಪ್ಸಿ. ಓಕೆ, ಯಾವ ಇನ್ವೆಸ್ಟರ್ ಕೂಡ ನಾವು ಮಾಡ್ತಿರೋ ಕೆಲಸ ಅರ್ಥ ಆಗಲಿಲ್ಲ. ಯಾಕಪ್ಪ ನೀನು ಮಾರ್ಕೆಟ್ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ತೊಂದರೆ ಇಲ್ಲ, ಮಾರ್ಕೆಟೇ ಇದೆ. ನೀನು ಇಲ್ಲಿ ಯೂನಿಟ್ ಎಕನಾಮಿಕ್ಸ್ ಆಡಪ್ ಆಗ್ತಾ ಇಲ್ಲ ವ್ಯವಸಾಯದಲ್ಲಿ. ಅದನ್ನೇ ಹೇಗೆ ಸಾಲ್ವ್ ಮಾಡೋದು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಫೋಕಸ್ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ವೆಸ್ಟರ್ಗೆ ಅರ್ಥ ಆಗೋದಿಲ್ಲ. ನಾನು ಅವ್ರು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರಿಗೆ ನಾಲೆಜ್ ಇಲ್ಲ. ಒಂದು ಉದಾಹರಣೆ, 2019 ಯಾರೋ ಒಬ್ಬ ಇನ್ವೆಸ್ಟರ್, ತಲೆ ಹಿಡ್ಕದ ಇನ್ವೆಸ್ಟರ್ ಅಂತ ಹೇಳ್ಬೋದು, ಲೋ ಕ್ಯಾಪಿಟಲ್ ಅಂತ, ಅವ್ರು ನಮ್ಮ ಮೇಲೆ ರಿಸ್ಕ್ ತೊಗೊಂಡ್ರು. ಇವರೇನೋ ಮಾಡ್ತಾ ಇದ್ದಾರಪ್ಪ ನೋಡೋಣ ಅಂತೇಳಿ ರಿಸ್ಕ್ ತೊಗೊಂಡ್ರು. ವಿ ಬಿಕೇಮ್ ಲಕ್ಕಿ.